ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ಮೈಸೂರಿನ ವಾರ್ಡ್ ನಂಬರ್ 23ರ ಜಗನ್ಮೋಹನ ಅರಮನೆಯ ಮುಂಭಾಗ ಪೌರ ಕಾರ್ಮಿಕರಿಗೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಎಳ್ಳು ಬೆಲ್ಲ ಸ್ವೆಟರ್ ವಿತರಿಸಿ ಪೌರ ಕಾರ್ಮಿಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಈ ಕುರಿತು ಮಾತನಾಡಿದಂತಹ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ, ಪೌರ ಕಾರ್ಮಿಕ ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ ಪಟ್ಟಣದ ಜನರ ಆರೋಗ್ಯ ಸುರಕ್ಷತೆಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಇಂತಹ ಸಹೋದರಿಯರಿಗೆ ಬಾಗಿನವನ್ನ ನೀಡಿದ್ದು, ಇದನ್ನ ಪ್ರತಿ ವರ್ಷ ಮುಂದುವರಿಸಲಿ. ಇಂತಹ ಮೌಲ್ಯಯುತ ಸೇವೆ ಎಲ್ಲರಿಗೂ ಕೂಡ ಖುಷಿಯನ್ನ ನೀಡಿದ್ದು, ನಮಗಾಗಿ ದುಡಿಯುವಂತಹ ಪೌರ ಕಾರ್ಮಿಕ ಮಹಿಳೆಯರ ಮನ ಮೊಗದಲ್ಲಿ ಸಂತಸ ಮೂಡಿರುವಂಥದ್ದು ಸಾರ್ಥಕ ತರಿಸಿದೆ ಅಂತ ಹೇಳಿದ್ರು. ಈ ವೇಳೆ ಬಿಜೆಪಿ ಮುಖಂಡರಾದ ಎಸ್ಕೆ ದಿನೇಶ್, ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಉಮೇಶ್, ಕಾರ್ಯಕ್ರಮದ ಆಯೋಜಕರಾದ ಆರ್ ಪರಮೇಶ್ ಗೌಡ, ಪ್ರಮೋದ್ ಗೌಡ, ಚೇತನ್ ಗೌಡ, ಸಂದೇಶ್ ಪವಾರ್, ಅಗಸ್ತ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಖಜಾಂಚಿ ನಾಗರಾಜ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಇವತ್ತು ಪೌರ ಕಾರ್ಮಿಕರಿಗೆ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ಎಳ್ಳು ಬೆಲ್ಲ ಮತ್ತು ಸ್ವೆಟರ್ ವಿತರಣೆ ಮಾಡಿದರೆ ಉಚಿತವಾಗಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರಬೇಕು. ಇದು ಬಹಳ ವರ್ಷಗಳಿಂದ ಪೌರ ಕಾರ್ಮಿಕರನ್ನ ಗುರುತಿಸಿ ಈತೊಂದು ಕಾರ್ಯಕ್ರಮಗಳು ಪ್ರತಿ ವಾರ್ಡಲ್ಲೂ ಆಗಲಿ. ಈ ದಿನ ನಮ್ಮ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ಈತ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಪೌರ ಕಾರ್ಮಿಕರನ್ನ ಗುರುತಿಸಿ, ಈ ಚಳಿಗಾಲದಲ್ಲಿ ಗುರುತಿಸಿ ಅವ್ರಿಗೊಂದು ಅಭಿನಂದನೆ ಹೇಳಿ ಈ ಒಂದು ಎಳ್ಳು ಬೆಲ್ಲ ಬೀರೋದು ಬಹಳ ಸಂತೋಷ ತಂದಿದೆ. ಅವರಿಗೆ ಒಳ್ಳೇದಾಗಲಿ. ಅವರು ಚೆನ್ನಾಗಿದ್ರೆ ಮೈಸೂರು ನಗರಾದ್ಯಂತ ಸ್ವಚ್ಛತೆ ಕಾಪಾಡ್ತಾರೆ. ಆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಪೌರ ಕಾರ್ಮಿಕರ ನೀಡಲಿ ಅಂತ ಹೇಳ್ಬಿಟ್ಟು ಪ್ರತಾಪ್ ಸಿಂಹ ಸ್ನೇಹ ಬಳಗ ಒಳ್ಳೆ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡಿ ಇವರು ಇನ್ನೂ ಮೈಸೂರಾದ್ಯಂತ ಎಲ್ಲಾ ವಾರ್ಡ್ಗಳಲ್ಲೂ ಮಾಡಲಿ ಅಂತ ಮೈಸೂರು ಹೋಟೆಲ್ ಮಾಲೀಕರ ಸಂಘದಿಂದ ನಾನು ಬಯಸ್ತೀನಿ. ಕ್ಯಾಲೆಂಡರ್ ಇರೋಣ ಅಮ್ಮ ರೆಡಿ ಅಮ್ಮ ಆಮೇಲೆ ಕೊಡ್ತಾರೆ ಕ್ಯಾಲೆಂಡರ್ ಕೊಡ್ತೀವಿ ಎಲ್ಲರೂ ನಾನು ಕ್ಲಿಯರ್ ಅಮ್ಮ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.